ಕೊರಗುವಿಕೆ ಈಸ್ ಬೇಸ್ಡ್ ಆನ್ ದ ಮೂಡ್, ದ ವೀಕ್ನೆಸ್ ಆಫ್ ದ ಪರ್ಸನ್, ದ ಮೈಂಡ್ ವೀಕ್ನೆಸ್ ಆಫ್ ದ ಪರ್ಸನ್. ವೀಕ್ನೆಸ್ನ ಗೆಲ್ತಾ ಬನ್ನಿ. ಅವ್ರು ಬಂದಿಲ್ಲ, ಸೋ ವಾಟ್, ನಂದೊಂದು ತೀರಿ ಇದೆ, ನಾನು ಹೊಸ ತೀರಿ ನಾನು ಮಾಡ್ಕೊಂಡಿರುವಂಥದ್ದು. ನೀವು ಬರ್ತೀನಿ ಅಂತ ಹೇಳಿದ್ದೀರಿ, ಬಂದಿದ್ದೀರಿ, ಖುಷಿಯಾಗಿದೆ. ಬರ್ತೀನಿ ಅಂತ ಹೇಳಿದ್ದೀರಿ, ಬಂದಿಲ್ಲ, ತುಂಬ ಖುಷಿಯಾಗಿದೆ. ಕೊರಗುವಿಕೆ ಇಲ್ಲ, ಬೇಡ, ಅವಶ್ಯಕತೆ ಇಲ್ಲ. ಆದರೆ ಇದು 16ನೇ ವರ್ಷಕ್ಕೋ 18ನೇ ವರ್ಷಕ್ಕೋ ಈ ಬುದ್ಧಿ ಬರಲ್ಲ, 60ಕ್ಕೆ ಬರೋದು. ಈಗ ನೀವು ನಾ ಸ್ಟಾರ್ಟಿಂಗಲ್ಲೇ ಕೇಳಿದೆ, ನೀವು ಕೊರಗ್ತಿದ್ರಾ ಅಂದರೆ ಹ್ಞೂ ಕೊರಗ್ತಿದ್ದೆ ಅಂತ. ನಿಮ್ಗೆ ಯಾವಾಗ ರಿಯಲೈಸ್ ಆಯಿತು ನಾನು ಕೊರಗ್ತಾ ಇದ್ದೀನಿ, ಅಥವಾ ಇದು ನನ್ನ ಸ್ಪೇಸ್ ಜಾಸ್ತಿ ಕೊರಗಕ್ಕೆ ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ? ಕೊಡ್ತಿದ್ರಾ ಅಥವಾ ನೀವು ತಕ್ಷಣ ರಿಯಲೈಸ್ ಮಾಡ್ಕೊಂಡಿದ್ದು ಯಾವಾಗ? ನಾನು ಒಂದಷ್ಟು ಕೆಲಸ ಮಾಡ್ತಾ ಇದ್ದೆ, ದುಡ್ಡು ಬರಬೇಕು, ಬಂದಿಲ್ಲಪ್ಪ. ನನಗೆ ದುಡ್ಡು ಬಂದಿಲ್ಲ ಅಂತ ನನ್ನ ಖರ್ಚುಗಳು ಕಾಯ್ತಾ ಇದೆಯಾ? ಇಲ್ಲ. ಅವಾಗ ಏನು ಮಾಡಬೇಕಾಗಿತ್ತು ನಾನು? ಆಲ್ಟರ್ನೇಟಿವ್ ಏನು ಮ್ಯಾನೇಜ್ ಮಾಡೋದು? ಈ ಬರಬೇಕಾದ ದುಡ್ಡನ್ನು ಬಿಟ್ಟು ನಾನು ಹೊಸ ಅರ್ನಿಂಗ್ ಕಡೆ ಗಮನ ಕೊಡಬೇಕಾಗಿತ್ತು. ಅಷ್ಟೇ ಬೇಕಾಗಿರೋದು ಎಲ್ಲದರಲ್ಲೂ. ಸೊ ನನಗೆ 1 ಲಕ್ಷ ತಿಂಗಳಿಗೆ ಬೇಕು. ಈ 1 ಲಕ್ಷಕ್ಕೆ 1 ಲಕ್ಷ ಖರ್ಚಿದೆ ಅಂದ್ಕೊಂಡೆ. ಈ 1 ಲಕ್ಷ ಬರುತ್ತೆ ಇವತ್ತು ಅಂತ ಅಂದ್ಕೊಂಡು ನಾನು ಮಿಕ್ಕಿದ ಖರ್ಚುಗಳಿಗೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡೆ. ಇದು ಪರ್ಸೆಪ್ಷನ್ ಅಷ್ಟೇ. ಆದರೆ ಆ ಟೈಮಲ್ಲಿ ಬರಲಿಲ್ಲಪ್ಪ, 1 ಲಕ್ಷ ಬರಲಿಲ್ಲ. ಸೊ ಬುದ್ಧಿವಂತರು ಯಾರು, ಮೆಚೂರ್ಡ್ ಯಾರು? ಇದು 1 ಲಕ್ಷ ಬರಲ್ಲ ಅಂತ ತಿಳ್ಕೊಂಡು 2ನೇ 1 ಲಕ್ಷಕ್ಕೆ ತಯಾರಾದರೆ ಅವರು ಬುದ್ಧಿವಂತರು. 3ನೇ 1 ಲಕ್ಷಕ್ಕೂ ತಯಾರಾಗಿ ಇಟ್ಕೊಂಡ್ರೆ ಇನ್ಕಮನ್ನು, ಅವರು ಬುದ್ಧಿವಂತರು.